ರಾಮ ಮಂದಿರ ಮೇಲೆ ಅಟ್ಯಾಕ್ಗೆ ಈಗಾಗಲೇ ತಯಾರಿಯನ್ನ ಮಾಡಿರುವಂತಹ ಶಂಕಿತ ಉಗ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ರಾಮ ಮಂದಿರ ಮೇಲೆ ದಾಳಿಗೆ ಯತ್ನ, ಅಯೋಧ್ಯೆಯಲ್ಲಿ ಶಂಕಿತ ಉಗ್ರ ಅರೆಸ್ಟ್ ಆಗಿದ್ದಾನೆ. ಅಬ್ದುಲ್ ರೆಹಮಾನ್ ನನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಈತ ಫರೀದಾಬಾದ್ ನಲ್ಲಿ ಅಬ್ದುಲ್ ನನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಯಿಂದ ಸದ್ಯ 2 ಗ್ರೆನೇಡ್ಗಳನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ರಾಮ ಮಂದಿರ ಕಂಡ್ರೆ ಉರ್ಕೊಳ್ಳೋರು ಒಬ್ರ ಇಬ್ರ, ಈಗ ಶಂಕಿತ ಉಗ್ರ ಕೂಡ ಅರೆಸ್ಟ್ ಆಗಿದ್ದೇನೆ. ಅದು ಕೂಡ 2 ಗ್ರಾನೇಡ್ ಅನ್ನು ಕೂಡ ಈಗ ಪೊಲೀಸರು ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ಗ್ರಾನೇಡ್ ಅನ್ನ ಬಳಸಿ ದಾಳಿಗೆ ಪ್ರಯತ್ನ ಪಟ್ಟಿದ್ದಾನೆ. ಸದ್ಯ ಈಗ ಗ್ರಾನೇಡ್ ಅನ್ನ ಪೊಲೀಸರು ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಇನ್ನೊಂದು 4 ಬಿಟ್ಟೆ ಇನ್ನೇನೆಲ್ಲ ಪ್ರಯತ್ನ ಪಟ್ಟಿದ್ದಾನೆ, ಎಲ್ಲೆಲ್ಲ ಪ್ರಯತ್ನ ಪಟ್ಟಿದ್ದಾನೆ ಇದೇ ತರ ಬಾಂಬ್ ಇಟ್ಟು ಸ್ಫೋಟ ಮಾಡೋಕೆ, ಅವೆಲ್ಲವೂ ಕೂಡ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಹೆಚ್ಚಿನ ತನಿಖೆ ಕೂಡ ಒಳಪಡಿಸಿದ್ದಾರೆ. ಎಲ್ಲವೂ ಕೂಡ ಗೊತ್ತಾಗಬೇಕು. ಸೊ ಬಂಧಿತ ಅಬ್ದುಲ್ಗೆ ಐಎಸ್ಐ ಜೊತೆ ನಂಟು ಇದೆ, ಲಿಂಕ್ ಇದೆ ಅಂತ ಗೊತ್ತಾಗ್ತಾ ಇದೆ. ಆ ಮೂತಿ ನೋಡಿ ಸದ್ಯ ನೀವು ಕೂಡ ಗಮನಿಸ್ತಾ ಇರಬಹುದು. ಈತನೇ ಅರೆಸ್ಟ್ ಆದಂತ ವ್ಯಕ್ತಿ ಶಂಕಿತ ಉಗ್ರ ಅಬ್ದುಲ್ ರೆಹಮಾನ್ ಅಯೋಧ್ಯೆಯಲ್ಲಿ. ಸೊ ನೀವು ಕೂಡ ಗಮನಿಸ್ತಾ ಇರಬಹುದು, ಆ ಫೋಟೋಸ್ ಅನ್ನ ಕೂಡ ಗಮನಿಸ್ತಾ ಇರಬಹುದು. ಅಯೋಧ್ಯೆಯಲ್ಲಿ ಬಾಂಬ್ ಸ್ಫೋಟ ಮಾಡುವಂತ ಪ್ಲಾನ್ ಮಾಡಿದ್ದಾನೆ ಅಯೋಗ್ಯ. ಆತನ ಫೋಟೋ ಕೂಡ ಗಮನಿಸ್ತಾ ಇರಬಹುದು. ಈತನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಈತನನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ 2 ಗ್ರೆನೇಡ್ ಅನ್ನ ಬಳಸಿ ದಾಳಿಗೆ ಪ್ರಯತ್ನ ಪಟ್ಟಿದ್ದಾನೆ. ಈತ ಒಬ್ಬನೇ ಅಲ್ಲ, ಈತನ ಹಿಂದೆ ಇನ್ನೆಷ್ಟು ಜನರು ಇದ್ದಾರೋ. ಪೊಲೀಸರು ಇನ್ನಷ್ಟು ತನಿಖೆ ನಡೆಸಿದಾಗ ಇನ್ನಷ್ಟು ಆರೋಪಿಗಳು ಕೂಡ ಸಿಕ್ಕಾಕೊಳ್ಳುವಂತ ಚಾನ್ಸಸ್ ಇದೆ. ನೋಡಿ, ಇಷ್ಟು ಮಾತ್ರ ಅಲ್ಲ, ಇದೇ ಬಂಧಿತ ಆರೋಪಿಗೆ ಐಎಸ್ಐ ಜೊತೆ ಲಿಂಕ್ ಕೂಡ ಇದೆ ಅಂತ ಗೊತ್ತಾಗ್ತಾ ಇದೆ. ಸದ್ಯ ಆತನನ್ನ ಬಾಯ್ಬಿಟ್ಟಂತ ಸಂದರ್ಭದಲ್ಲಿ ಮೊಬೈಲ್ ಅನ್ನು ಕೂಡ ಚೆಕ್ ಮಾಡಿದ್ದಾರೆ. ಜೊತೆಯಲ್ಲಿ ಅಬ್ದುಲ್ ಮೊಬೈಲ್ ನಲ್ಲಿ ಸ್ಫೋಟಕ ಸತ್ಯ ಕೂಡ ಗೊತ್ತಾಗ್ತಾ ಇದೆ. ಅಬ್ದುಲ್ ವಿಚಾರಣೆ ತೀವ್ರಗೊಳಿಸಿದ್ದಾರೆ. ಕಾಕಿ ಬ್ಯಾನ್ ಆಗಿರುವಂತಹ ಆಪ್ ಬಳಸ್ತಾ ಇದ್ದ ಈ ಕತಾರ್ನಾಕ್ ಆರೋಪಿ ಬ್ಯಾನ್ ಆಗಿರುವಂತಹ ಒಂದು ಆಪ್ ಮುಖಾಂತರ ಇವ್ರದೆಲ್ಲ ಸಂಭಾಷಣೆ, ಇವ್ರದೆಲ್ಲ ಏನೆಲ್ಲ ಹಕ್ಕಿಕತ್ ಇದೆ ಅಲ್ವಾ, ಅದನ್ನೆಲ್ಲವೂ ಕೂಡ ಮಾಡ್ತಾ ಇದ್ದ. ಬ್ಯಾನ್ ಆಗಿರುವಂತಹ ಆಪ್ ಅನ್ನ ಬಳಸಿ ಸದ್ಯ ಐಎಸ್ಐ ಜೊತೆ ಲಿಂಕ್ ಇದೆ ಅಂತ ಗೊತ್ತಾಗ್ತಾ ಇದೆ. ಸದ್ಯ ಇವನ ಹಿಂದೆ ಇನ್ನೆಷ್ಟು ಜನ ಇದ್ದಾರೋ ಅಥವಾ ಇವನ್ನ ಮುಂದೆ ಬಿಟ್ಟು ಇನ್ಯಾರು ಇದನ್ನ ಪ್ರೇರೇಪಣೆ ಪಡ್ಕೊಳ್ಳುವಂತ ದೃಷ್ಟಿಯಿಂದ ಈತನ ಮುಂದೆ ಬಿಟ್ಟಿದ್ರು, ಅವೆಲ್ಲವನ್ನು ಕೂಡ ಈತನಿಗೆ 2 ಬಿಟ್ರೆ ಎಲ್ಲ ಬಾಯಿ ಬಿಡ್ತಾನೆ. ಸದ್ಯ ಈತನ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಐಎಸ್ಐ ಲಿಂಕ್ ಇರುವಂತದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಈತನ ಮೊಬೈಲ್ ಚೆಕ್ ಮಾಡಿದಾಗ ಒಂದು ಬ್ಯಾನ್ ಆಗಿರೋ ಆಪ್ ಇದೆ, ನಮ್ಮ ಇಂಡಿಯಾದಲ್ಲಿ ಅದು ಬ್ಯಾನ್ ಆಗಿದೆ. ಆ ಆಪ್ ಮುಖಾಂತರ ಇವರೆಲ್ಲರೂ ಕೂಡ ಸಂಭಾಷಣೆ ಮಾಡ್ತಾ ಇರಬಹುದು, ಅಥವಾ ಇದಕ್ಕೆ ಸ್ಫೋಟಕ್ಕೇನೆಲ್ಲ ಸಂಚು ರೂಪಿಸಿದಲ್ಲ, ಅವೆಲ್ಲವೂ ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಶಂಕಿತ ಉಗ್ರನ ಫೋಟೋ ಕೂಡ ನೀವು ನೋಡ್ತಾ ಇರಬಹುದು. ಅಬ್ದುಲ್ ಆತನನ್ನು ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಸ್ಮಿತಾ ರಂಗನಾಥ್. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ಮಿತಾ ರಂಗನಾಥ್, ರಾಮ ಮಂದಿರ ಕಂಡ್ರೆ ಉರ್ಕೊಳ್ಳೋರು ಒಬ್ರ ಇಬ್ರ, ಜೊತೆಗೆ ಈಗ ಅದನ್ನ ಸ್ಫೋಟ ಮಾಡೋಕ್ಕೂ ಕೂಡ ಶಂಕಿತ ಉಗ್ರ ಕೂಡ ಪ್ರಯತ್ನ ಪಟ್ಟಿದ್ದ ಅಂತ ಗೊತ್ತಾಗ್ತಾ ಇದೆ. ಸೊ ಈತನ ಹಿನ್ನೆಲೆಗೇನು ಸದ್ಯ ಈಗ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ನಿಕೇಶ್, ನೋಡಿ, 100 ವರ್ಷಗಳ ಹೋರಾಟದ ಪ್ರತೀಕವಾಗಿ ಹಾಗೆ ಸನಾತನ ಧರ್ಮದ ಆಸ್ಥೆಯ ಪ್ರತೀಕವಾಗಿ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ. ಇನ್ನು ಯಾವಾಗ ರಾಮ ಮಂದಿರ ನಿರ್ಮಾಣ ಕಾರ್ಯ ಪ್ರಾರಂಭ ಆಯಿತು ಆ ಕ್ಷಣದಿಂದಲೂ ಕೂಡ ಗೊತ್ತಿರೋ ವಿಚಾರ, ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ರೀತಿಯಲ್ಲಿ ಇದನ್ನ ಆಂಟಿ ಸೋಷಿಯಲ್ ಎಲಿಮೆಂಟ್ಗಳು ಟಾರ್ಗೆಟ್ ಮಾಡಬಹುದು ಅಂತ ಹೇಳಿ ಹೀಗಾಗೇನೆ ಹೆಚ್ಚಿನ ಭದ್ರತೆಯನ್ನ ಅದರ ನಿರ್ಮಾಣ ಹಂತದ ಸಮಯದಿಂದಲೂ ಕೂಡ ರಾಮ ಮಂದಿರಕ್ಕೆ ನೀಡಲಾಗ್ತಾ ಇದೆ. ಈಗ ನಾವು ಮಾತನಾಡ್ತಿರೋ ವಿಚಾರ ಏನು, ಅಬ್ದುಲ್ ರೆಹಮಾನ್ ಅನ್ನೋ ಒಬ್ಬ ಶಂಕಿತ ಉಗ್ರನನ್ನ ಅರೆಸ್ಟ್ ಮಾಡಲಾಗಿದೆ. ಇದು ಗುಜರಾತ್ ಹಾಗೆ ಹರಿಯಾಣದ ಎಟಿಎಸ್ ನ ಜಂಟಿ ಆಪರೇಷನ್ ನ ಭಾಗವಾಗಿ ಇದನ್ನ ನಿನ್ನೆ ವಶಕ್ಕೆ ಪಡೆಯಲಾಗಿದೆ. ಫೈಜಾಬಾದ್ ಅಂದ್ರೆ ಅದು ಕೂಡ ಅಯೋಧ್ಯೆಯ ಭಾಗವೇ. ಫೈಜಾಬಾದ್ ನಲ್ಲಿ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗೆ ಎಟಿಎಸ್ ನ ಸಿಬ್ಬಂದಿಗಳು ಈತನ ವಿಚಾರಣೆಯನ್ನು ನಡೆಸುವ ಸಂದರ್ಭದಲ್ಲಿ ಈತನ ಬಳಿಯಲ್ಲಿದ್ದ 2 ಹ್ಯಾಂಡ್ ಗ್ರೆನೇಡ್ ಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಈತ ಅಯೋಧ್ಯೆಯ ಒಂದು ಫೈಜಾಬಾದ್ ನ ಒಬ್ಬ ಲೋಕಲ್ ಮಟನ್ ಶಾಪ್ ನ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಜೊತೆಗೆ ರಾಮ ಮಂದಿರದ ಸುತ್ತದಲ್ಲಿ ರೇಖೆ ಮಾಡ್ತಿದ್ದ ಆಯ್ತಾ, ಅಂದ್ರೆ ನಾವು ಗಮನಿಸಿದ್ವಿ ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಗೋ ಸಂದರ್ಭದಲ್ಲಿ ಅದಾದ್ಮೇಲೆ ಏನೆಲ್ಲ ಮಾಹಿತಿ ಸಿಕ್ತು, ಆತ ಆ ಸ್ಫೋಟದಲ್ಲಿ ಭಾಗಿಯಾಗಿದ್ದಾತ
ಪದೇ ಪದೇ ಆ ರಾಮೇಶ್ವರಂ ಕೆಫೆ ಹತ್ರ ಹೋಗಿ ಯಾರ್ಯಾರು ಇರ್ತಾರೆ, ಎಷ್ಟು ಹೊತ್ತಿಗಿರ್ತಾರೆ, ಅಲ್ಲಿನ ಸೆಕ್ಯೂರಿಟಿ ವ್ಯವಸ್ಥೆ ಹೇಗಿದೆ ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡಿ ನಂತರದಲ್ಲಿ ಆತ ಸ್ಫೋಟ ಮಾಡ್ದ ಅನ್ನೋ ಮಾಹಿತಿ ಹೇಗೆ ಲಭ್ಯವಾಗಿತ್ತು. ಇಲ್ಲೂ ಕೂಡ ಎಕ್ಸಾಕ್ಟ್ಲಿ ಹಾಗೇನೆ ರಾಮ ಮಂದಿರದ ಸುತ್ತ ಆ ಪ್ರದೇಶದಲ್ಲಿ ಅನೇಕ ಬಾರಿ ಈತ ಈಗೇನ್ ಶಂಕಿತ ಉಗ್ರ ಅಬ್ದುಲ್ ರೆಹಮಾನ್ ಅನ್ನ ಅರೆಸ್ಟ್ ಮಾಡಲಾಗಿದೆ, ಈತ ಓಡಾಡಿದ್ದ ಅನ್ನೋದಕ್ಕೊಂದಷ್ಟು ಮಾಹಿತಿ ಸಿಕ್ಕಿದೆ. ಹಾಗೆ ಈತನ ಮೊಬೈಲ್ ಪರಿಶೀಲನೆ ನಡೆಸಿದಾಗ ಬ್ಯಾನ್ ಆದ ಆಪ್ಗಳ ಮೂಲಕ ಈತ ಅನೇಕರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದ ಅನ್ನೋ ಮಾಹಿತಿ ಕೂಡ ಇದೆ. ಕಾದ್ ನೋಡಬೇಕು. ಇನ್ನು ಈಗಷ್ಟೇ ವಿಚಾರಣೆ ನಡೀತಾ ಇರೋದ್ರಿಂದ ಈತನ ಹಿಂದೆ ಯಾವ ಉಗ್ರಗಾಮಿ ಸಂಘಟನೆ ಇದೆಯಾ, ಯಾವ ಸಂಘಟನೆಯ ಕುಮ್ಮಕ್ಕಿನಿಂದ ಈ ರೀತಿ ಕೃತ್ಯ ಮಾಡಲಿಕ್ಕೆ ಈತ ಮುಂದಾಗಿದ್ದ, ಈತನ ಹಿನ್ನೆಲೆ ಏನು, ಇದೆಲ್ಲ ಮಾಹಿತಿಗಳು ಇನ್ನಷ್ಟೇ ಬರಬೇಕಾಗಿದೆ. ನಿಖೇಶ್, ರಂಗನಾಥ್, ಈತನ ಹಿನ್ನೆಲೆ ಈಗಾಗಲೇ ತನಿಖೆ ಕೂಡ ನಡೆಸ್ತಾ ಇದ್ರೆ ಹೆಚ್ಚಿನ. ಬಟ್ ಇವನು ಇಂಡಿಯಾ ಬಿಟ್ಟು ಬೇರೆ ಯಾವುದೋ ರಾಷ್ಟ್ರದವನೋ ಅಥವಾ ಬೇರೆ ಏನಾದ್ರೂ ಹಿನ್ನೆಲೆಯಿಂದ ಇದ್ಕೊಂಡು ಮತ್ತೆ ವಾಪಸ್ ಇಲ್ಲಿ ಬಂದ್ಕೊಂಡು ಇದೊಂದು ದೊಡ್ಡ ಸ್ಫೋಟ ಮಾಡಿಬಿಟ್ಟು ದೊಡ್ಡ ಹೆಸರಿಗೋಸ್ಕರ ಇನ್ಯಾವುದೋ ಸಂಘಟನೆ ಇಲ್ಲಿ ಕೈ ಜೋಡಿಸಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ನಾನಾಗ್ಲೇ ಹೇಳಿದಾಗೆ ಪ್ರಾಥಮಿಕ ಹಂತದಲ್ಲಿ ಇನ್ನೂ ಇದೆ. ನಿನ್ನೆ ಅಷ್ಟೇ ಅರೆಸ್ಟ್ ಮಾಡಿದ್ದಾರೆ. ಹಾಗೆ ಈತನ ಸಂಪರ್ಕದಲ್ಲಿದ್ದವರು ಯಾರ್ಯಾರು ಅದರ ಮಾಹಿತಿ ಅಷ್ಟೇ ಲಭ್ಯವಾಗ್ತಾ ಇದೆ. ನಾನಾಗ್ಲೇ ಹೇಳಿದಾಗೆ ಫೈಜಾಬಾದ್ನ ಒಂದು ಲೋಕಲ್ ಮಟನ್ ಶಾಪ್ ನ ಓನರ್ ಜೊತೆಯಲ್ಲಿ ಈತ ಸಂಪರ್ಕದಲ್ಲಿದ್ದ ಅನ್ನೋ ಮಾಹಿತಿ ಸಿಕ್ಕಿದೆ. ಹಾಗೆ ಈತ ಎಲ್ಲೆಲ್ಲ ಓಡಾಟ ನಡೆಸಿದ್ದ ಅಯೋಧ್ಯೆಯಲ್ಲಿ ಪ್ರಮುಖವಾಗಿ ರಾಮ ಮಂದಿರದ ಸುತ್ತಮುತ್ತ ಅನ್ನೋದನ್ನ ಈತನಿಂದ ಬಾಯಿ ಬಿಡಿಸಿದ್ದಾರೆ. ಜೊತೆಗೆ ಈತನ ಮೊಬೈಲ್ ಅನ್ನ ಪರಿಶೀಲನೆಗೆ ಒಳಪಡಿಸಿದ್ದಾರೆ. ಯಾರೀತ, ಎಲ್ಲಿನವನು, ಆಕ್ಚುಲಿ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಲೋಕಲ್ ಯುಪಿ ಅವನೇ ಈತ ಅಂತ ಹೇಳಲಾಗ್ತಾ ಇದೆ. ಆದ್ರೆ ನಿಜವಾಗ್ಲೂ ಈತನ ಹಿಂದೆ ಬೇರೆ ಯಾವ್ದಾದ್ರು ದೇಶ ಅಥವಾ ಬೇರೆ ಯಾವ್ದಾದ್ರು ಉಗ್ರಗಾಮಿ ಸಂಘಟನೆಗಳ ಕೈವಾಡ ಇದೆಯಾ, ಇದ್ರ ಬಗ್ಗೆ ಅಧಿಕೃತವಾದ ಮಾಹಿತಿಗಳು ಲಭ್ಯ ಆಗೋದು ಬಾಕಿ ಇದೆ. ಬಟ್ ಈಗ ಆಲ್ರೆಡಿ 2 ಹ್ಯಾಂಡ್ ಗ್ರೆನೇಡ್ ಗಳನ್ನ ಈತನಿಂದ ವಶಕ್ಕೆ ಪಡೆದಿರೋದ್ರಿಂದ ಅನುಮಾನ ಮತ್ತಷ್ಟು ಬಲವಾಗ್ತಾ ಇದೆ. ಈ ರೀತಿಯಾದ ಕೃತ್ಯ ಅಂದ್ರೆ ವಿಧ್ವಂಸಕ ಕೃತ್ಯದಲ್ಲಿ ಭಾಗಿಯಾಗುವ ಇಂಟೆನ್ಷನ್ ಇಲ್ಲ ಅಂದಿದ್ರೆ ಈತನ ಬಳಿಯಲ್ಲಿ ಸ್ಫೋಟಕ ಯಾಕಿರ್ತಿತ್ತು? ಇದು ಬೇಸಿಕ್ ಪ್ರಶ್ನೆ. ಇಲ್ಲಿಂದ ಪ್ರಾರಂಭ ಆಗಿದೆ ಇನ್ವೆಸ್ಟಿಗೇಷನ್. ಇನ್ನಷ್ಟೇ ಮಾಹಿತಿಗಳು ಈ ತನಿಖೆ ಬಗ್ಗೆ ಹಾಗೆ ಈತ ಏನೆಲ್ಲ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ ಅದೆಲ್ಲ ಹೊರಗೆ ಬರೋದು ಬಾಕಿ ಇದೆ. ನಿಖೇಶ್, ಓಕೆ, ಥ್ಯಾಂಕ್ ಯು ಸ್ಮಿತಾ, ನಿಮ್ಮೆಲ್ಲ ಡೀಟೇಲ್ಸ್. ರಾಮ ಮಂದಿರ ಮೇಲೆ ಅಟ್ಯಾಕ್ಗೆ ಈಗಾಗಲೇ ತಯಾರಿಯನ್ನ ಮಾಡಿರುವಂತಹ ಶಂಕಿತ ಉಗ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ರಾಮ ಮಂದಿರ ಮೇಲೆ ದಾಳಿಗೆ ಯತ್ನ, ಅಯೋಧ್ಯೆಯಲ್ಲಿ ಶಂಕಿತ ಉಗ್ರ ಅರೆಸ್ಟ್ ಆಗಿದ್ದಾರೆ. ಅಬ್ದುಲ್ ರೆಹಮಾನ್ ನನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಈತ ಫರೀದಾಬಾದ್ನಲ್ಲಿ ಅಬ್ದುಲ್ ನನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಯಿಂದ ಸದ್ಯ 2 ಗ್ರೆನೇಡ್ಗಳನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ರಾಮ ಮಂದಿರ ಕಂಡ್ರೆ ಉರ್ಕೊಳ್ಳೋರು ಒಬ್ರ ಇಬ್ರ, ಈಗ ಶಂಕಿತ ಉಗ್ರ ಕೂಡ ಅರೆಸ್ಟ್ ಆಗಿದ್ದಾನೆ. ಅದು ಕೂಡ 2 ಗ್ರಾನೇಡ್ ಅನ್ನು ಕೂಡ ಈಗ ಪೊಲೀಸರು ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ಗ್ರಾನೇಡ್ ಅನ್ನ ಬಳಸಿ ದಾಳಿಗೆ ಪ್ರಯತ್ನ ಪಟ್ಟಿದ್ದಾನೆ. ಸದ್ಯ ಈಗ ಗ್ರಾನೇಡ್ ಅನ್ನ ಪೊಲೀಸರು ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಇನ್ನೊಂದು 4 ಬಿಟ್ಟರೆ ಇನ್ನೇನೆಲ್ಲ ಪ್ರಯತ್ನ ಪಟ್ಟಿದ್ದಾನೆ, ಎಲ್ಲೆಲ್ಲ ಪ್ರಯತ್ನ ಪಟ್ಟಿದ್ದಾನೆ ಇದೇ ತರ ಬಾಂಬ್ ಇಟ್ಟು ಸ್ಫೋಟ ಮಾಡೋಕೆ, ಅವೆಲ್ಲವೂ ಕೂಡ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಹೆಚ್ಚಿನ ತನಿಖೆ ಕೂಡ ಒಳಪಡಿಸಿದ್ದಾರೆ. ಎಲ್ಲವೂ ಕೂಡ ಗೊತ್ತಾಗಬೇಕು. ಸೊ ಬಂಧಿತ ಅಬ್ದುಲ್ಗೆ ISI ಜೊತೆ ನಂಟು ಇದೆ, ಲಿಂಕ್ ಇದೆ ಅಂತ ಗೊತ್ತಾಗ್ತಾ ಇದೆ. ಆ ಮೂತಿ ನೋಡಿ ಸದ್ಯ ನೀವು ಕೂಡ ಗಮನಿಸ್ತಾ ಇರಬಹುದು. ಈತನೇ ಅರೆಸ್ಟ್ ಆದಂತ ವ್ಯಕ್ತಿ ಶಂಕಿತ ಉಗ್ರ ಅಬ್ದುಲ್ ರೆಹಮಾನ್ ಅಯೋಧ್ಯೆಯಲ್ಲಿ. ಸೊ ನೀವು ಕೂಡ ಗಮನಿಸ್ತಾ ಇರಬಹುದು, ಆ ಫೋಟೋಸ್ ಅನ್ನ ಕೂಡ ಗಮನಿಸ್ತಾ ಇರಬಹುದು. ಅಯೋಧ್ಯೆಯಲ್ಲಿ ಬಾಂಬ್ ಸ್ಫೋಟ ಮಾಡುವಂತ ಪ್ಲಾನ್ ಮಾಡಿದ್ದಾನೆ ಅಯೋಗ್ಯ. ಆತನ ಫೋಟೋ ಕೂಡ ಗಮನಿಸ್ತಾ ಇರಬಹುದು. ಈತನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಈತನನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ 2 ಗ್ರೆನೇಡ್ ಅನ್ನ ಬಳಸಿ ದಾಳಿಗೆ ಪ್ರಯತ್ನ ಪಟ್ಟಿದ್ದಾನೆ. ಈತ ಒಬ್ಬನೇ ಅಲ್ಲ, ಈತನ ಹಿಂದೆ ಇನ್ನೆಷ್ಟು ಜನರಿದ್ದಾರೋ. ಪೊಲೀಸರು ಇನ್ನಷ್ಟು ತನಿಖೆ ನಡೆಸಿದಾಗ ಇನ್ನಷ್ಟು ಆರೋಪಿಗಳು ಕೂಡ ಸಿಕ್ಕಾಕೊಳ್ಳುವಂತ ಚಾನ್ಸಸ್ ಇದೆ. ನೋಡಿ, ಇಷ್ಟು ಮಾತ್ರ ಅಲ್ಲ, ಇದೇ ಬಂಧಿತ ಆರೋಪಿಗೆ ISI ಜೊತೆ ಲಿಂಕ್ ಕೂಡ ಇದೆ ಅಂತ ಗೊತ್ತಾಗ್ತಾ ಇದೆ. ಸದ್ಯ ಆತನನ್ನ ಬಾಯ್ಬಿಟ್ಟಂತ ಸಂದರ್ಭದಲ್ಲಿ ಮೊಬೈಲ್ ಅನ್ನು ಕೂಡ ಚೆಕ್ ಮಾಡಿದ್ದಾರೆ. ಜೊತೆಯಲ್ಲಿ ಅಬ್ದುಲ್ ಮೊಬೈಲ್ ನಲ್ಲಿ ಸ್ಫೋಟಕ ಸತ್ಯ ಕೂಡ ಗೊತ್ತಾಗ್ತಾ ಇದೆ. ಅಬ್ದುಲ್ ವಿಚಾರಣೆ ತೀವ್ರಗೊಳಿಸಿದ್ದಾರೆ. ಕಾಕಿ ಬ್ಯಾನ್ ಆಗಿರುವಂತ ಆಪ್ ಬಳಸ್ತಾ ಇದ್ದ ಈ ಕತಾರ್ನಾಕ್ ಆರೋಪಿ ಬ್ಯಾನ್ ಆಗಿರುವಂತಹ ಒಂದು ಆಪ್ ಮುಖಾಂತರ ಇವ್ರದೆಲ್ಲ ಸಂಭಾಷಣೆ, ಇವ್ರದೆಲ್ಲ ಏನೆಲ್ಲ ಹಕ್ಕಿಕತ್ ಇದೆ ಅಲ್ವಾ, ಅದೆಲ್ಲವೂ ಕೂಡ ಮಾಡ್ತಾ ಇದ್ದ. ಬ್ಯಾನ್ ಆಗಿರುವಂತ ಆಪ್ ಅನ್ನ ಬಳಸಿ ಸದ್ಯ ISI ಜೊತೆ ಲಿಂಕ್ ಇದೆ ಅಂತ ಗೊತ್ತಾಗ್ತಾ ಇದೆ. ಸದ್ಯ ಇವನ ಹಿಂದೆ ಇನ್ನೆಷ್ಟು ಜನ ಇದ್ದಾರೋ ಅಥವಾ ಇವನ್ನ ಮುಂದೆ ಬಿಟ್ಟು ಇನ್ಯಾರು ಇದನ್ನ ಪ್ರೇರೇಪಣೆ ಪಡ್ಕೊಳ್ಳುವಂತ ದೃಷ್ಟಿಯಿಂದ ಈತನ ಮುಂದೆ ಬಿಟ್ಟಿದ್ರು, ಅವೆಲ್ಲವನ್ನು ಕೂಡ ಈತನಿಗೆ 2 ಬಿಟ್ರೆ ಎಲ್ಲ ಬಾಯಿ ಬಿಡ್ತಾನೆ. ಸದ್ಯ ಈತನ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ISI ಲಿಂಕ್ ಇರುವಂತದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಈತನ ಮೊಬೈಲ್ ಚೆಕ್ ಮಾಡಿದಾಗ ಒಂದು ಬ್ಯಾನ್ ಆಗಿರೋ ಆಪ್ ಇದೆ, ನಮ್ಮ ಇಂಡಿಯಾದಲ್ಲಿ ಅದು ಬ್ಯಾನ್ ಆಗಿದೆ.
ಆ ಆಪ್ ಮುಖಾಂತರ ಇವರೆಲ್ಲರೂ ಕೂಡ ಸಂಭಾಷಣೆ ಮಾಡ್ತಾ ಇರಬಹುದು ಅಥವಾ ಇದಕ್ಕೆ ಸ್ಫೋಟಕ್ಕೆನೆಲ್ಲ ಸಂಚು ರೂಪಿಸಿದಲ್ಲ ಅವೆಲ್ಲವೂ ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಶಂಕಿತ ಉಗ್ರನ ಫೋಟೋ ಕೂಡ ನೀವು ನೋಡ್ತಾ ಇರಬಹುದು. ಅಬ್ದುಲ್ ಆತನನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಸ್ಮಿತಾ ರಂಗನಾಥ್. ಡೆಸ್ಕ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ಮಿತಾ ರಂಗನಾಥ್, ರಾಮ ಮಂದಿರ ಕಂಡ್ರೆ ಉರ್ಕೊಳ್ಳೋರು ಒಬ್ರ ಇಬ್ರ, ಜೊತೆಗೆ ಈಗ ಅದನ್ನ ಸ್ಫೋಟ ಮಾಡೋಕ್ಕೂ ಕೂಡ ಶಂಕಿತ ಉಗ್ರ ಕೂಡ ಪ್ರಯತ್ನ ಪಟ್ಟಿದ್ದ ಅಂತ ಗೊತ್ತಾಗ್ತಾ ಇದೆ. ಸೊ ಈತನ ಹಿನ್ನೆಲೆಗೇನು, ಸದ್ಯ ಈಗ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ನಿಕೇಶ್, ನೋಡಿ, ನೂರಾರು ವರ್ಷಗಳ ಹೋರಾಟದ ಪ್ರತೀಕವಾಗಿ ಹಾಗೆ ಸನಾತನ ಧರ್ಮದ ಆಸ್ಥೆಯ ಪ್ರತೀಕವಾಗಿ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ. ಇನ್ನು ಯಾವಾಗ ರಾಮ ಮಂದಿರ ನಿರ್ಮಾಣ ಕಾರ್ಯ ಪ್ರಾರಂಭ ಆಯಿತು ಆ ಕ್ಷಣದಿಂದಲೂ ಕೂಡ ಗೊತ್ತಿರೋ ವಿಚಾರ, ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ರೀತಿಯಲ್ಲಿ ಇದನ್ನ ಆಂಟಿ ಸೋಷಿಯಲ್ ಎಲಿಮೆಂಟ್ಗಳು ಟಾರ್ಗೆಟ್ ಮಾಡಬಹುದು ಅಂತ ಹೇಳಿ ಹೀಗಾಗೇನೆ ಹೆಚ್ಚಿನ ಭದ್ರತೆಯನ್ನ ಅದರ ನಿರ್ಮಾಣ ಹಂತದ ಸಮಯದಿಂದಲೂ ಕೂಡ ರಾಮ ಮಂದಿರಕ್ಕೆ ನೀಡಲಾಗ್ತಾ ಇದೆ. ಈಗ ನಾವು ಮಾತನಾಡ್ತಿರೋ ವಿಚಾರ ಏನು, ಅಬ್ದುಲ್ ರೆಹಮಾನ್ ಅನ್ನೋ ಒಬ್ಬ ಶಂಕಿತ ಉಗ್ರನನ್ನ ಅರೆಸ್ಟ್ ಮಾಡಲಾಗಿದೆ. ಇದು ಗುಜರಾತ್ ಹಾಗೆ ಹರಿಯಾಣದ ATS ನ ಜಂಟಿ ಆಪರೇಷನ್ ನ ಭಾಗವಾಗಿ ಈತನನ್ನ ನಿನ್ನೆ ವಶಕ್ಕೆ ಪಡೆಯಲಾಗಿದೆ. ಫೈಜಾಬಾದ್ ಅಂದ್ರೆ ಅದು ಕೂಡ ಅಯೋಧ್ಯೆಯ ಭಾಗವೇ. ಫೈಜಾಬಾದ್ ನಲ್ಲಿ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗೆ ATS ನ ಸಿಬ್ಬಂದಿಗಳು ಈತನ ವಿಚಾರಣೆಯನ್ನು ನಡೆಸುವ ಸಂದರ್ಭದಲ್ಲಿ ಈತನ ಬಳಿಯಲ್ಲಿದ್ದ 2 ಹ್ಯಾಂಡ್ ಗ್ರೆನೇಡ್ ಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಈತ ಅಯೋಧ್ಯೆಯ ಒಂದು ಫೈಜಾಬಾದ್ ನ ಒಬ್ಬ ಲೋಕಲ್ ಮಟನ್ ಶಾಪ್ ನ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಜೊತೆಗೆ ರಾಮ ಮಂದಿರದ ಸುತ್ತದಲ್ಲಿ ರೇಖೆ ಮಾಡ್ತಿದ್ದ ಆಯ್ತಾ ಅಂದ್ರೆ ನಾವು ಗಮನಿಸಿದ್ವಿ, ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಗೋ ಸಂದರ್ಭದಲ್ಲಿ ಅದಾದ್ಮೇಲೆ ಏನೆಲ್ಲ ಮಾಹಿತಿ ಸಿಕ್ತು, ಆತ ಆ ಸ್ಫೋಟದಲ್ಲಿ ಭಾಗಿಯಾಗಿದ್ದಾತ ಪದೇ ಪದೇ ಆ ರಾಮೇಶ್ವರಂ ಕೆಫೆ ಹತ್ರ ಹೋಗಿ ಯಾರ್ಯಾರು ಇರ್ತಾರೆ, ಎಷ್ಟು ಹೊತ್ತಿಗೆ ಇರ್ತಾರೆ, ಅಲ್ಲಿನ ಸೆಕ್ಯೂರಿಟಿ ವ್ಯವಸ್ಥೆ ಹೇಗಿದೆ ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡಿ ನಂತರದಲ್ಲಿ ಆತ ಸ್ಫೋಟ ಮಾಡ್ದ ಅನ್ನೋ ಮಾಹಿತಿ ಹೇಗೆ ಲಭ್ಯವಾಗಿತ್ತು. ಇಲ್ಲೂ ಕೂಡ ಎಕ್ಸಾಕ್ಟ್ಲಿ ಹಾಗೇನೆ ರಾಮ ಮಂದಿರದ ಸುತ್ತ ಆ ಪ್ರದೇಶದಲ್ಲಿ ಅನೇಕ ಬಾರಿ ಈಗೇನ್ ಶಂಕಿತ ಉಗ್ರ ಅಬ್ದುಲ್ ರೆಹಮಾನ್ ಅನ್ನ ಅರೆಸ್ಟ್ ಮಾಡಲಾಗಿದೆ, ಈತ ಓಡಾಡಿದ್ದ ಅನ್ನೋದಕ್ಕೊಂದಷ್ಟು ಮಾಹಿತಿ ಸಿಕ್ಕಿದೆ. ಹಾಗೆ ಈತನ ಮೊಬೈಲ್ ಪರಿಶೀಲನೆ ನಡೆಸಿದಾಗ ಬ್ಯಾನ್ ಆದ ಆಪ್ಗಳ ಮೂಲಕ ಈತ ಅನೇಕರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದ ಅನ್ನೋ ಮಾಹಿತಿ ಕೂಡ ಇದೆ. ಕಾದ್ ನೋಡಬೇಕು. ಈಗಷ್ಟೇ ವಿಚಾರಣೆ ನಡೀತಾ ಇರೋದ್ರಿಂದ ಈತನ ಹಿಂದೆ ಯಾವ ಉಗ್ರಗಾಮಿ ಸಂಘಟನೆ ಇದೆಯಾ, ಯಾವ ಸಂಘಟನೆಯ ಕುಮ್ಮಕ್ಕಿನಿಂದ ಈ ರೀತಿ ಕೃತ್ಯ ಮಾಡಲಿಕ್ಕೆ ಈತ ಮುಂದಾಗಿದ್ದ, ಈತನ ಹಿನ್ನೆಲೆ ಏನು, ಇದೆಲ್ಲ ಮಾಹಿತಿಗಳು ಇನ್ನಷ್ಟೇ ಬರಬೇಕಾಗಿದೆ. ನಿಕೇಶ್, ರಂಗನಾಥ್, ಈತನ ಹಿನ್ನೆಲೆ ಈಗಾಗಲೇ ತನಿಖೆ ಕೂಡ ನಡೆಸ್ತಾ ಇದ್ರೆ ಹೆಚ್ಚಿನ, ಬಟ್ ಇವನು ಇಂಡಿಯಾ ಬಿಟ್ಟು ಬೇರೆ ಯಾವುದೋ ರಾಷ್ಟ್ರದವನ ಅಥವಾ ಬೇರೆ ಏನಾದ್ರೂ ಹಿನ್ನೆಲೆಯಿಂದ ಇದ್ಕೊಂಡು ಮತ್ತೆ ವಾಪಸ್ ಇಲ್ಲಿ ಬಂದ್ಕೊಂಡು ಇದೊಂದು ದೊಡ್ಡ ಸ್ಫೋಟ ಮಾಡಿಬಿಟ್ಟು ದೊಡ್ಡ ಹೆಸರಿಗೋಸ್ಕರ ಇನ್ಯಾವುದೋ ಸಂಘಟನೆ ಇಲ್ಲಿ ಕೈ ಜೋಡಿಸಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ನಾನಾಗ್ಲೇ ಹೇಳಿದಾಗೆ ಪ್ರಾಥಮಿಕ ಹಂತದಲ್ಲಿ ಇನ್ನೂ ಇದೆ. ನಿನ್ನೆ ಅಷ್ಟೇ ಅರೆಸ್ಟ್ ಮಾಡಿದ್ದಾರೆ. ಹಾಗೆ ಈತನ ಸಂಪರ್ಕದಲ್ಲಿದ್ದವರು ಯಾರ್ಯಾರು ಅದರ ಮಾಹಿತಿ ಅಷ್ಟೇ ಲಭ್ಯವಾಗ್ತಾ ಇದೆ. ನಾನಾಗ್ಲೇ ಹೇಳಿದಾಗೆ ಫೈಜಾಬಾದ್ ನ ಒಂದು ಲೋಕಲ್ ಮಟನ್ ಶಾಪ್ ನ ಓನರ್ ಜೊತೆಯಲ್ಲಿ ಈತ ಸಂಪರ್ಕದಲ್ಲಿದ್ದ ಅನ್ನೋ ಮಾಹಿತಿ ಸಿಕ್ಕಿದೆ. ಹಾಗೆ ಈತ ಎಲ್ಲೆಲ್ಲ ಓಡಾಟ ನಡೆಸಿದ್ದ ಅಯೋಧ್ಯೆಯಲ್ಲಿ ಪ್ರಮುಖವಾಗಿ ರಾಮ ಮಂದಿರದ ಸುತ್ತಮುತ್ತ ಅನ್ನೋದನ್ನ ಈತನಿಂದ ಬಾಯಿ ಬಿಡಿಸಿದ್ದಾರೆ. ಜೊತೆಗೆ ಈತನ ಮೊಬೈಲ್ ಅನ್ನ ಪರಿಶೀಲನೆಗೆ ಒಳಪಡಿಸಿದ್ದಾರೆ. ಯಾರೀತ, ಎಲ್ಲಿನವನು ಆಕ್ಚುಲಿ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಲೋಕಲ್ UP ಅವನೇ ಈತ ಅಂತ ಹೇಳಲಾಗ್ತಾ ಇದೆ. ಆದ್ರೆ ನಿಜವಾಗ್ಲೂ ಈತನ ಹಿಂದೆ ಬೇರೆ ಯಾವ್ದಾದ್ರು ದೇಶ ಅಥವಾ ಬೇರೆ ಯಾವ್ದಾದ್ರು ಉಗ್ರಗಾಮಿ ಸಂಘಟನೆಗಳ ಕೈವಾಡ ಇದೆಯಾ, ಇದ್ರ ಬಗ್ಗೆ ಅಧಿಕೃತವಾದ ಮಾಹಿತಿಗಳು ಲಭ್ಯ ಆಗೋದು ಬಾಕಿ ಇದೆ. ಬಟ್ ಈಗ ಆಲ್ರೆಡಿ 2 ಹ್ಯಾಂಡ್ ಗ್ರೆನೇಡ್ ಗಳನ್ನ ಈತನಿಂದ ವಶಕ್ಕೆ ಪಡೆದಿರೋದ್ರಿಂದ ಅನುಮಾನ ಮತ್ತಷ್ಟು ಬಲವಾಗ್ತಾ ಇದೆ. ಈ ರೀತಿಯಾದ ಕೃತ್ಯ ಅಂದ್ರೆ ವಿಧ್ವಂಸಕ ಕೃತ್ಯದಲ್ಲಿ ಭಾಗಿಯಾಗುವ ಇಂಟೆನ್ಷನ್ ಇಲ್ಲ ಅಂದಿದ್ರೆ ಈತನ ಬಳಿಯಲ್ಲಿ ಸ್ಫೋಟಕ ಯಾಕಿರ್ತಿತ್ತು, ಇದು ಬೇಸಿಕ್ ಪ್ರಶ್ನೆ. ಇಲ್ಲಿಂದ ಪ್ರಾರಂಭ ಆಗಿದೆ ಇನ್ವೆಸ್ಟಿಗೇಷನ್. ಇನ್ನಷ್ಟೇ ಮಾಹಿತಿಗಳು ಈ ತನಿಖೆ ಬಗ್ಗೆ ಹಾಗೆ ಈತ ಏನೆಲ್ಲ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ ಅದೆಲ್ಲ ಹೊರಗೆ ಬರೋದು ಬಾಕಿ ಇದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಸ್ಮಿತಾ, ನಿಮ್ಮೆಲ್ಲ ಡೀಟೇಲ್ಸ್. ರಾಮ ಮಂದಿರ ಮೇಲೆ ಅಟ್ಯಾಕ್ಗೆ ಈಗಾಗಲೇ ತಯಾರಿಯನ್ನ ಮಾಡಿರುವಂತಹ ಶಂಕಿತ ಉಗ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ರಾಮ ಮಂದಿರ ಮೇಲೆ ದಾಳಿಗೆ ಯತ್ನ, ಅಯೋಧ್ಯೆಯಲ್ಲಿ ಶಂಕಿತ ಉಗ್ರ ಅರೆಸ್ಟ್ ಆಗಿದ್ದಾನೆ. ಅಬ್ದುಲ್ ರೆಹಮಾನ್ ನನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಈತ ಫರೀದಾಬಾದ್ ನಲ್ಲಿ ಅಬ್ದುಲ್ ನನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಯಿಂದ ಸದ್ಯ 2 ಗ್ರೆನೇಡ್ ಗಳನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ರಾಮ ಮಂದಿರ ಕಂಡ್ರೆ ಉರ್ಕೊಳ್ಳೋರು ಒಬ್ರ ಇಬ್ರ, ಈಗ ಶಂಕಿತ ಉಗ್ರ ಕೂಡ ಅರೆಸ್ಟ್ ಆಗಿದ್ದೇನೆ. ಅದು ಕೂಡ 2 ಗ್ರಾನೇಡ್ ಅನ್ನು ಕೂಡ ಈಗ ಪೊಲೀಸರು ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ಗ್ರಾನೇಡ್ ಅನ್ನ ಬಳಸಿ ದಾಳಿಗೆ ಪ್ರಯತ್ನ ಪಟ್ಟಿದ್ದಾನೆ. ಸದ್ಯ ಈಗ ಗ್ರಾನೇಡ್ ಅನ್ನ ಪೊಲೀಸರು ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಇನ್ನೊಂದು 4 ಬಿಟ್ಟರೆ ಇನ್ನೇನೆಲ್ಲ ಪ್ರಯತ್ನ ಪಟ್ಟಿದ್ದಾನೆ, ಎಲ್ಲೆಲ್ಲ ಪ್ರಯತ್ನ ಪಟ್ಟಿದ್ದಾನೆ ಇದೇ ತರ ಬಾಂಬ್ ಬಿಟ್ಟು ಸ್ಫೋಟ ಮಾಡೋಕೆ, ಅವೆಲ್ಲವೂ ಕೂಡ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಹೆಚ್ಚಿನ ತನಿಖೆ ಕೂಡ ಒಳಪಡಿಸಿದ್ದಾರೆ. ಎಲ್ಲವೂ ಕೂಡ ಗೊತ್ತಾಗಬೇಕು. ಸೊ ಬಂಧಿತ ಅಬ್ದುಲ್ಗೆ ISI ಜೊತೆ
ನಂಟು ಇದೆ, ಲಿಂಕ್ ಇದೆ ಅಂತ ಗೊತ್ತಾಗ್ತಾ ಇದೆ. ಆ ಮೂತಿ ನೋಡಿ, ಸದ್ಯ ನೀವು ಕೂಡ ಗಮನಿಸ್ತಾ ಇರಬಹುದು. ಈತನೇ ಅರೆಸ್ಟ್ ಆದಂತ ವ್ಯಕ್ತಿ ಶಂಕಿತ ಉಗ್ರ ಅಬ್ದುಲ್ ರೆಹಮಾನ್ ಅಯೋಧ್ಯೆಯಲ್ಲಿ. ಸೊ ನೀವು ಕೂಡ ಗಮನಿಸ್ತಾ ಇರಬಹುದು, ಆ ಫೋಟೋಸ್ ಅನ್ನ ಕೂಡ ಗಮನಿಸ್ತಾ ಇರಬಹುದು. ಅಯೋಧ್ಯೆಯಲ್ಲಿ ಬಾಂಬ್ ಸ್ಫೋಟ ಮಾಡುವಂತ ಪ್ಲಾನ್ ಮಾಡಿದ್ದಾನೆ ಅಯೋಗ್ಯ. ಆತನ ಫೋಟೋ ಕೂಡ ಗಮನಿಸ್ತಾ ಇರಬಹುದು. ಈತನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಈತನನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ 2 ಗ್ರೆನೇಡ್ ಅನ್ನ ಬಳಸಿ ದಾಳಿಗೆ ಪ್ರಯತ್ನ ಪಟ್ಟಿದ್ದಾನೆ. ಈತ ಒಬ್ಬನೇ ಅಲ್ಲ, ಈತನ ಹಿಂದೆ ಇನ್ನೆಷ್ಟು ಜನರಿದ್ದಾರೋ. ಪೊಲೀಸರು ಇನ್ನಷ್ಟು ತನಿಖೆ ನಡೆಸಿದಾಗ ಇನ್ನಷ್ಟು ಆರೋಪಿಗಳು ಕೂಡ ಸಿಕ್ಕಾಕೊಳ್ಳುವಂತ ಚಾನ್ಸಸ್ ಇದೆ. ನೋಡಿ, ಇಷ್ಟು ಮಾತ್ರ ಅಲ್ಲ, ಇದೇ ಬಂಧಿತ ಆರೋಪಿಗೆ ಐಎಸ್ಐ ಜೊತೆ ಲಿಂಕ್ ಕೂಡ ಇದೆ ಅಂತ ಗೊತ್ತಾಗ್ತಾ ಇದೆ. ಸದ್ಯ ಆತನನ್ನ ಬಾಯ್ಬಿಟ್ಟಂತ ಸಂದರ್ಭದಲ್ಲಿ ಮೊಬೈಲ್ ಅನ್ನು ಕೂಡ ಚೆಕ್ ಮಾಡಿದ್ದಾರೆ. ಜೊತೆಯಲ್ಲಿ ಅಬ್ದುಲ್ ಮೊಬೈಲ್ ನಲ್ಲಿ ಸ್ಫೋಟಕ ಸತ್ಯ ಕೂಡ ಗೊತ್ತಾಗ್ತಾ ಇದೆ. ಅಬ್ದುಲ್ ವಿಚಾರಣೆ ತೀವ್ರಗೊಳಿಸಿದ್ದಾರೆ. ಕಾಕಿ ಬ್ಯಾನ್ ಆಗಿರುವಂತ ಆಪ್ ಬಳಸ್ತಾ ಇದ್ದ ಈ ಕತಾರ್ನಾಕ್ ಆರೋಪಿ ಬ್ಯಾನ್ ಆಗಿರುವಂತಹ ಒಂದು ಆಪ್ ಮುಖಾಂತರ ಇವ್ರದೆಲ್ಲ ಸಂಭಾಷಣೆ, ಇವ್ರದೆಲ್ಲ ಏನೆಲ್ಲ ಹಕ್ಕಿಕತ್ ಇದೆ ಅಲ್ವಾ, ಅದನ್ನೆಲ್ಲವೂ ಕೂಡ ಮಾಡ್ತಾ ಇದ್ದ. ಬ್ಯಾನ್ ಆಗಿರುವಂತ ಆಪ್ ಅನ್ನ ಬಳಸಿ ಸದ್ಯ ಐಎಸ್ಐ ಜೊತೆ ಲಿಂಕ್ ಇದೆ ಅಂತ ಗೊತ್ತಾಗ್ತಾ ಇದೆ. ಸದ್ಯ ಇವನ ಹಿಂದೆ ಇನ್ನೆಷ್ಟು ಜನ ಇದ್ದಾರೋ ಅಥವಾ ಇವನ್ನ ಮುಂದೆ ಬಿಟ್ಟು ಇನ್ಯಾರು ಇದನ್ನ ಪ್ರೇರೇಪಣೆ ಪಡ್ಕೊಳ್ಳುವಂತ ದೃಷ್ಟಿಯಿಂದ ಈತನ ಮುಂದೆ ಬಿಟ್ಟಿದ್ರು, ಅವೆಲ್ಲವನ್ನು ಕೂಡ ಈತನಿಗೆ 2 ಬಿಟ್ರೆ ಎಲ್ಲ ಬಾಯಿ ಬಿಡ್ತಾನೆ. ಸದ್ಯ ಈತನ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಐಎಸ್ಐ ಲಿಂಕ್ ಇರುವಂತದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಈತನ ಮೊಬೈಲ್ ಚೆಕ್ ಮಾಡಿದಾಗ ಒಂದು ಬ್ಯಾನ್ ಆಗಿರೋ ಆಪ್ ಇದೆ, ನಮ್ಮ ಇಂಡಿಯಾದಲ್ಲಿ ಅದು ಬ್ಯಾನ್ ಆಗಿದೆ. ಆ ಆಪ್ ಮುಖಾಂತರ ಇವರೆಲ್ಲರೂ ಕೂಡ ಸಂಭಾಷಣೆ ಮಾಡ್ತಾ ಇರಬಹುದು, ಅಥವಾ ಇದಕ್ಕೆ ಸ್ಫೋಟಕ್ಕೇನೆಲ್ಲ ಸಂಚು ರೂಪಿಸಿದಲ್ಲ, ಅವೆಲ್ಲವೂ ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಶಂಕಿತ ಉಗ್ರನ ಫೋಟೋ ಕೂಡ ನೀವು ನೋಡ್ತಾ ಇರಬಹುದು. ಅಬ್ದುಲ್ ಆತನನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಸ್ಮಿತಾ ರಂಗನಾಥ್. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ಮಿತಾ ರಂಗನಾಥ್, ರಾಮ ಮಂದಿರ ಕಂಡ್ರೆ ಉರ್ಕೊಳ್ಳೋರು ಒಬ್ರ ಇಬ್ರ, ಜೊತೆಗೆ ಈಗ ಅದನ್ನ ಸ್ಫೋಟ ಮಾಡೋಕ್ಕೂ ಕೂಡ ಶಂಕಿತ ಉಗ್ರ ಕೂಡ ಪ್ರಯತ್ನ ಪಟ್ಟಿದ್ದ ಅಂತ ಗೊತ್ತಾಗ್ತಾ ಇದೆ. ಸೊ ಈತನ ಹಿನ್ನೆಲೆಗೇನು, ಸದ್ಯ ಈಗ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ನಿಕೇಶ್, ನೋಡಿ, 100 ವರ್ಷಗಳ ಹೋರಾಟದ ಪ್ರತೀಕವಾಗಿ ಹಾಗೆ ಸನಾತನ ಧರ್ಮದ